ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನ್ ಟ್ರೈನಿಂಗ್ ಟೈಮಲ್ಲಿ ಮೊಬೈಲ್ ಇರಲ್ಲ ಅಲ್ವಾ, ನೀನ್ ಆನ್ ಟೈಮ್ ರೆಡಿ ಆಗ್ಲಿ ಅಂತಾನೆ ಇದು. ಪ್ರತಿದಿನ ಅಲಾರ್ಮ್ ಇಟ್ಕೊಂಡು ಮಲ್ಗು. ನಾನೇ ನಿನ್ನ ಬೆಳಿಗ್ಗೆ ಎಬ್ಸೋ ಹಾಗೆ ರಿಂಗ್ ಆಗುತ್ತೆ. ಯಾರನ್ನೂ ನೆನಪಿಸ್ಕೊಂಡು ನಗ್ತಾ ಇದ್ದೀರಾ? ಯಾರು ಕೊಟ್ಟಿದ್ದು? ನನ್ನ ಗಂಡ. ನಿಮ್ಗೊಂದು ವಿಷಯ ಗೊತ್ತಾ, ನಿಮ್ಮನ್ನು ನೋಡಿದ್ರೆ ಮದುವೆ ಆಗಿದೆ ಅಂತ ಅನ್ಸೋದೇ ಇಲ್ಲ. ಮದುವೆ ಆದಮೇಲೆ ನಿಮ್ಮ ಅತ್ತೆ ಮನೆಯವರೆಲ್ಲ ನಿಮ್ಮನ್ನ ಟ್ರೈನಿಂಗ್ ಬರೋಕ್ಕೆ ಬಿಟ್ರಾ? ನಿಮ್ಮ ಮನೆಯವರು ನಿಮ್ಮನ್ನ ತುಂಬ ಸಪೋರ್ಟ್ ಮಾಡ್ತಾ ಇರಬೇಕು ಅಲ್ವಾ? ಹೌದು, ನನ್ನ ಅತ್ತೆ, ನನ್ನ ಮಾವ, ನಾದ್ನಿ, ನನ್ನ ಗಂಡ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ. ಮದುವೆ ಆದಮೇಲೆ ಯಾವತ್ತೂ ತವ್ರ ಮನೆ ಬಿಟ್ಟು ನಾನು ಎಲ್ಲಿಗೂ ಹೋಗಿರಲಿಲ್ಲ. ಇದೇ ಮೊದಲನೇ ಸಲ. ಯಾಕೋ ನಮ್ಮ ಮನೆಯವ್ರನ್ನೆಲ್ಲ ನಾನು ತುಂಬ ಮಿಸ್ ಮಾಡ್ತಿದ್ದೀನಿ. ನಾನು ಅಷ್ಟೇ, ಇದೇ ಮೊದಲನೇ ಸತಿ. ನಮ್ಮೂರನ್ನ ಬಿಟ್ಟು, ನಮ್ಮ ಅಪ್ಪಯ್ಯನ ಬಿಟ್ಟು ಎಲ್ಲೂ ಹೋಗಿರಲಿಲ್ಲ. ನನಗೂ ಅಷ್ಟೇ. ನನಗೆ ಸಪೋರ್ಟ್ ಮಾಡೋಕ್ಕೆ ಅಂತ ಇರೋದು ನನ್ನ ಅಪ್ಪಯ್ಯ ಮಾತ್ರ. ನಾನು ಇಲ್ಲಿಗೆ ಬಂದಿರೋದೇ ನನ್ನ ಅಪ್ಪಯ್ಯನ ಕನಸನ್ನ ನನಸು ಮಾಡೋಕ್ಕೆ. ನಾವು ತುಂಬ ಬಡವರು ಸತ್ಯ. ನಮ್ಮ ಮನೇಲಿ ಮಲ್ಗಕ್ಕೆ ಹಾಸಿಗೆನೇ ಇಲ್ಲ. ನಾವೆಲ್ಲ ಚಾಪೆ ಮೇಲೆ ಮಲ್ಗೋದು. ಆದರೂ ನಮ್ಮ ಅಪ್ಪಯ್ಯ ಸಾಲ ಮಾಡಿ ನನಗೆ ಹೊಸ ಬಟ್ಟೆ ಕೊಡಿಸಿದ್ದಾರೆ. ನಾನು ರೈತನ ಮಗಳು. ನಿನಗೆ ಗೊತ್ತಲ್ಲ, ರೈತ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಅವನ ಕೈಗೆ ಸಿಗೋದು ಇಷ್ಟೇ. ಆದರೂ ನಮ್ಮಪ್ಪಯ್ಯ ಎಷ್ಟೇ ಕಷ್ಟ ಆದರೂ ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗೋ ಮಗ ಅಂತಾರೆ. ನಮ್ಮಪ್ಪನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು, ಇದೇ ನನ್ನ ಆಸೆ. ನಮ್ಮಪ್ಪ ಹೆಂಗೆ, ನಾನು ಜನರ ಕಷ್ಟಗಳಿಗೆ ಸ್ಪಂದಿಸಬೇಕು, 4 ಜನಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತಾನೆ ಆಸೆ. ಅಪ್ಪಯ್ಯನಿಂದನೇ ನಾನು ಇವತ್ತು ಇಲ್ಲಿಗೆ ಬಂದಿರೋದು. ತಂದೆ ತಾಯಿ ಕನಸನ್ನ ನನಸು ಮಾಡೋದಕ್ಕೆ ಹೊರಟಿರೋ ಮಕ್ಕಳ ಜೊತೆ ಆ ದೇವರು ಸದಾ ಇರ್ತಾನಂತೆ. ನೋಡ್ತಾ ಇರಿ, ನಿಮ್ಮ ಅಪ್ಪನ ಕನಸನ್ನ ನೀವು ನನಸು ಮಾಡೇ ಮಾಡ್ತೀರ. ನಿಮ್ಮೊಬ್ರಿಗೆ ಮಾತ್ರ ಅಲ್ಲ, ಪೊಲೀಸ್ ಆಗೋದಕ್ಕೆ ನನಗೂ ನನ್ನ ಅಪ್ಪನೇ ಸ್ಫೂರ್ತಿ. ಚಿಕ್ಕವಳಿದ್ದಾಗ ಅಪ್ಪ ನಾನು ಪೊಲೀಸ್ ಆಗ್ತೀನಿ ಅಂತ ಹೇಳ್ತಿದ್ದೆ. ಅವರು ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ರು. ಆಗಲೇ ಸಲ್ಯೂಟ್ ಮಾಡಿ ನನ್ನ ನಗಿಸ್ತಾ ಇದ್ರು. ಪುಟ್ಟ, ಅನ್ಯಾಯ ಆದವ್ರ ಮುಖದಲ್ಲಿ ನಗು ತರಿಸೋ ಆಫೀಸರ್ ಆಗಬೇಕು ಅಂತ ಹೇಳ್ತಿದ್ರು. ನೀನ್ ಮೊದ್ಲಿನಂಗೆ ನನ್ನ ಜೊತೆ ಆಟ ಆಡ್ಬೇಕಪ್ಪ. ಹೇಳಪ್ಪ, ನೀನೇ ನಂಗೆಲ್ಲ ಹೇಳ್ಕೊಡ್ಬೇಕಪ್ಪ. ನೀನ್ ಯಾವಾಗ್ಲೂ ನನ್ನ ಜೊತೆ ಇರ್ಬೇಕಪ್ಪ. ಪುಟ್ಟ, ಈ ಜಗತ್ತಿನಲ್ಲಿ ಯಾರು ಯಾರ ಜೊತೆ ಶಾಶ್ವತವಾಗಿ ಇರಕ್ಕಾಗಲ್ಲ ಕಣೋ. ಇದು ಕೈ ಸತ್ಯ ಪುಟ್ಟ. ಈ ಸತ್ಯನ ಅರ್ಥ ಮಾಡಿಕೊಂಡು ಈ ಜಗತ್ತಿನಲ್ಲಿ ನಾವು ಒಬ್ಬರೇ ಅಂದ್ಕೊಂಡು ಅಷ್ಟಲ್ಲಿ ಧೈರ್ಯವಾಗಿ ಬದುಕಬೇಕು ಪುಟ್ಟ. 10 ಬಳ್ಳಿಗೆ ಆಶ್ರಯ ಕೊಡೋ ಹೆಮ್ಮರ ಆಗಬೇಕು. ಅದನ್ನ ಸಾಬೀತು ಮಾಡೋಕೆ ಅಂತಾನೆ ದೇವರು ನನ್ನನ್ನು ಬೇಕರಿಸ್ಕೊತಾ ಇದ್ದಾನೆ ಅಂತ ಅನ್ಸುತ್ತೆ ಪುಟ್ಟ. ಯಾಕೆ ಈಗ ಅವ್ರು ಇಲ್ವಾ? ಅವರಿಲ್ಲ, ಆದ್ರೆ ಅವ್ರು ಯಾವಾಗ್ಲೂ ನನ್ನ ಹೃದಯದಲ್ಲೇ ಇರ್ತಾರೆ. ಅದೇನೋ ಹೇಳ್ತಾರಲ್ಲ, ಹೋದವರು ನಮ್ಮನ್ನು ಕಾಯ್ತಾರೆ ಅಂತ. ಬಹುಶಃ ಅಪ್ಪನ ಆಶೀರ್ವಾದದಿಂದನೇ ಇರಬೇಕು ನಾನೀಗ ಮತ್ತೆ ನನ್ನ ಕನಸಿನ ಹಿಂದೆ ಓಡ್ತಾ ಇದ್ದೇನೆ. ಈಗ ಇಲ್ಲಿಗೆ ಬಂದಿದ್ದೀನಿ. ಅಯ್ಯೋ, ಟೈಮ್
ಆಗೋಗಿದೆ, ಇನ್ನೇನು ಬೆಲ್ಲ ಹೊಡೆದು ಬಿಡ್ತಾರೆ. ಗ್ರೌಂಡಲ್ಲಿ ಅಸೆಂಬಲ್ ಆಗಬೇಕು ಅಂತ ಹೇಳಿದ್ದಾರೆ. ಬೇಗ ಬೇಗ ರೆಡಿ ಆಗಿಬಿಡೋಣ. ಅಕ್ಕ ಊಟ ಮಾಡು. ಯಾಕೋ ಊಟ ಸೇರ್ತಿಲ್ಲ ಊರ್ಮಿಳಾ. ಅಮ್ಮ ಯಾಕಿಷ್ಟು ಓವರ್ ಆಗಾಡ್ತಿದ್ಯಾ? ಸತ್ಯ ಇಲ್ಲಿಲ್ಲ ಅಂತನಾ? ಕೀರ್ತನ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನನ್ನ ಸಂಕಟ ನಿನಗೇನೆ ಅರ್ಥ ಆಗತ್ತೆ. ಅವಳು ನನಗೆ ಬರೀ ಸೊಸೆ ಆಗಿರಲಿಲ್ಲ, ಮಗಳಾಗಿದ್ದವಳು. ಮಗಳ ಮನೇಲಿ ಇಲ್ಲ ಅಂದರೆ ಆ ಸಂಕಟ ಏನು ಅಂತ ನಿನಗೇನು ಅರ್ಥ ಆಗಬೇಕು. ಅಲ್ಲಾಡರ್ಲೆಗೂ ನೀನು ಅವ್ರ ಮಗಳು, ಅವ್ರು ನೋಡಿದ್ರೆ ಸತ್ಯನ್ನೇ ತನ್ನ ಮಗಳು ಅಂತ ಹೇಳ್ತಿದ್ದಾರೆ. ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ಅಕ್ಕ, ನನಗೆ ಗೊತ್ತು ನೀನು ಸತ್ಯನ ಎಷ್ಟೊಂದು ಹಚ್ಕೊಂಡಿದ್ಯಾ ಅಂತ. ಆದರೆ ಅವಳು ಹೋಗಿರೋದು ಟ್ರೈನಿಂಗಿಗೆ ತಾನೆ. ಟ್ರೈನಿಂಗ್ ಮುಗಿಸ್ಕೊಂಡು ಎಲ್ಲಿಗೆ ಹೋಗ್ತಾಳೆ? ಇಲ್ಲಿಗೆ ಬರಲೇಬೇಕು ಅಲ್ವಾ? ನೀನು ಆ ಚಿಂತೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೇಗೆ ಹೇಳು? ಈಗ ಊಟ ಮಾಡು. ಹೌದಮ್ಮ, ಊಟ ಮಾಡಿ ಪ್ಲೀಸ್. ಸೀತಾ, ಸತ್ಯ ಮನೇಲಿಲ್ಲ ಅಂತ ನಿನಗೊಬ್ಬಳಿಗೇನೋ ಬೇಜಾರಾಗಿರೋದು, ನಮಗೂ ಬೇಜಾರಾಗಿಲ್ವಾ? ಅವಳು ಈ ಮನೇನ ಸಂಪೂರ್ಣವಾಗಿ ಆವರಿಸ್ಕೊಂಡ್ಬಿಟ್ಟಿದ್ಲು. ಅವಳಿಲ್ಲದೆ ಈ ಮನೆ ಬಿಕೋರಿಸ್ತಾ ಇದೆ. ನಮ್ಮ ಕಾರ್ತಿಕ್ ನೋಡು ಯಾವ ರೀತಿ ಮಂಕಾಗಿದ್ದಾನೆ ಅಂತ. ಹೌದು ಅಕ್ಕ, ಸ್ವಲ್ಪ ಊಟ ಮಾಡು. ಹಾಗಲ್ವೇ ಊರ್ಮಿ, ಅಲ್ಲಿ ನನ್ನ ಸೊಸೆ ಏನು ಮಾಡ್ತಿದ್ದಾಳೋ ಏನೋ, ಊಟ ಮಾಡಿದ್ಲೋ ಇಲ್ವೋ, ಆ ಟ್ರೈನಿಂಗಲ್ಲಿ ಅದು ಎಷ್ಟು ಕಷ್ಟ ಕೊಡ್ತಾರೋ ಏನೋ, ಇದೆಲ್ಲ ನೆನೆಸ್ಕೊಂಡ್ರೆ ನಂಗೆ ತುಂಬ ಹಿಂಸೆ ಆಗ್ತಿದೆ ಕಣೆ. ಅಮ್ಮ ಸಾಕು ನಿಲ್ಲಿಸು. ಅವಳೇನೋ ಅಲ್ಲಿ ಯುದ್ಧ ಮಾಡಕ್ಕೆ ಹೋಗಿದ್ದಾಳೆ ಅನ್ನೋ ಥರ ಆಡಬೇಡ. ಕೀರ್ತನ, ಅಕ್ಕ ಆಗ್ಲೇ ನಿನ್ನನ್ನು ಸುಮ್ಮನಿರು ಅಂತ ಹೇಳಿದ್ಲು ತಾನೆ. ಸುಮ್ಮನೆ ಯಾಕೆ ಮಾತಾಡಕ್ಕ ಹತ್ರ ಬೈಸ್ಕೋತೀಯಾ? ಅವಳಿಗೆಲ್ಲೇ ಸಂಬಂಧದ ಬೆಲೆ ಗೊತ್ತಿದೆ, ಅದಕ್ಕೆ ಹಾಗೆ ಆಡ್ತಿದ್ದಾಳೆ. ಹೋಗ್ಲಿ ಬಿಡಿ ಅಮ್ಮ, ನೀವು ಅಪ್ಸೆಟ್ ಆಗಬೇಡಿ. ನನಗೆ ಗೊತ್ತಿರೋ ಮಟ್ಟಿಗೆ ಅಲ್ಲಿ ಎಲ್ಲದಕ್ಕೂ ಟೈಮಿಂಗ್ ಇರುತ್ತೆ. ಊಟ, ತಿಂಡಿ, ನಿದ್ರೆ, ಟ್ರೈನಿಂಗ್ ಎಲ್ಲನೂ ನಮ್ಮ ಸತ್ಯ ಟೈಮಿಗೆ ಸರಿಗೆ ಮಾಡ್ತಾ ಇರ್ತಾಳೆ. ಹೌದೇನೋ ಕಾರ್ತಿ, ಅಷ್ಟೊಂದು ಸ್ಟ್ರಿಕ್ಟಾ ಅಲ್ಲಿ? ಹಾಗಾದ್ರೆ ನಮ್ಮ ಸತ್ಯ ಈಗಲ್ಲಿ ಏನು ಮಾಡ್ತಿರ್ಬೋದು? ಹೋಗಿ ಇವನು ಕೇಳ್ತಿಯಲ್ಲೇ ಊರ್ಮಿ. ಇವನು ಕಾಲೇಜಲ್ಲಿ ಏನು ನಡೀತಿತ್ತು ಅಂತ ಇವನಿಗೆ ಗೊತ್ತಿರಲಿಲ್ಲ, ಇನ್ನು ಪೊಲೀಸ್ ಟ್ರೈನಿಂಗಲ್ಲಿ ಏನು ನಡೆಯುತ್ತೆ ಅಂತ ಇವನಿಗೆ ಗೊತ್ತಿರುತ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.